ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು BMTCಯಲ್ಲಿ ಏನು ಕಂಡಕ್ಟರ್ ಎಕ್ಸಾಮ್ ನಡೀತೋ, ಕಂಡಕ್ಟರ್ ಪೋಸ್ಟಿಂಗೋಸ್ಕರ ಈ KEA ಡಿಪಾರ್ಟ್ಮೆಂಟವ್ರು ಏನು ಎಕ್ಸಾಮ್ ನಡೆಸಿದ್ದಾರೆ. ಅದರದ್ದು ಒಂದು ವೈಯಕ್ತಿಕವಾದೊಂದು ಮಾರ್ಕ್ಸ್ ಕಾರ್ಡು ನೋಡ್ಕೋಬೋದು. ಯಾವ ಅಭ್ಯರ್ಥಿಗಳು ಎಲ್ಲ ಪರೀಕ್ಷೆಗೆ ಹಾಜರಾಗಿದ್ದಾರೋ ಅವರು ಫಸ್ಟ್ ಪೇಪರಲ್ಲಿ ಎಷ್ಟು ನಂಬರ್ ತೊಗೊಂಡ್ರು, ಸೆಕೆಂಡ್ ಪೇಪರಲ್ಲಿ ಎಷ್ಟು ನಂಬರ್ ತೊಗೊಂಡ್ರು ಅಂತೇಳಿ ಒಂದು ಫೈನಲ್ ಸ್ಕೋರ್ ಕಾರ್ಡು, ಮಾರ್ಕ್ಸ್ ಕಾರ್ಡು ಬಿಟ್ಟಿದ್ದಾರೆ. ನಿಮ್ಮ ಮಾರ್ಕ್ಸ್ ಕಾರ್ಡು ನೀವು ಇಲ್ಲಿ ನೋಡ್ಬೋದು. ನೀವು ಇಲ್ಲಿ ನಾನು ಇದು ಭಾಳಷ್ಟು ಪೇಪರ್ಗಿದ್ದಾವೆ, ಡೀಟೇಲಾಗಿ ಎಲ್ಲ ಪೇಪರ್ ತೋರಿಸೋಕ್ಕೆ ಜಾಸ್ತಿ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡಿರ್ತೀನಿ ಅಂದರೆ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಬೋದು. ನಾವು ಜಸ್ಟ್ ಒಂದು ಪೇಪರ್ ನೋಡ್ತೀನಿ. ನೋಡ್ಬೋದು ಸ್ನೇಹಿತರಲ್ಲಿ ಮಾರ್ಕ್ ಮಾಡಿರ್ತೀನಿ ನೋಡಿ. ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಅಂದರೆ BMTC ಕಂಡಕ್ಟರ್, RPC ಅಂದರೆ non-HK ಅಂದರೆ ರಿಕ್ರೂಟ್ಮೆಂಟ್ 2024 ಫೈನಲ್ ಸ್ಕೋರ್ ಲಿಸ್ಟ್, ಡೇಟು 24/9/2024. ನೋಡ್ಕೋಬೋದು ಸ್ನೇಹಿತರೆ ನೀವಿಲ್ಲಿ. ನೋಡಿ ಇಲ್ಲಿ ಸೀರಿಯಲ್ ನಂಬರು, ಇಲ್ಲಿ ಅಭ್ಯರ್ಥಿಗಳ ಅಪ್ಲಿಕೇಶನ್ ನಂಬರು, ಕ್ಯಾಂಡಿಡೇಟ್ ನೇಮ್, ಅಭ್ಯರ್ಥಿಗಳ ಹೆಸರು ಇಲ್ಲಿರುತ್ತೆ. ಅವ್ರದ್ದು CET ನಂಬರ್ ಏನಿದೆಯಲ್ಲ, CET ನಂಬರ್ ಇಲ್ಲಿರುತ್ತೆ. ಇಲ್ಲಿ ನೋಡಿ ಪೇಪರ್ 1ನಲ್ಲಿ A ಅಂತೇಳಿ ಏನಿದೆಯಲ್ಲ, A ಅಂತೇಳಿ ಬರುತ್ತಲ್ಲ, ಇದು ಆ ಅಭ್ಯರ್ಥಿ ಆಬ್ಸೆಂಟ್ ಆಗಿದ್ದಾನೆ, ಎಕ್ಸಾಮ್ಗೆ ಬಂದಿಲ್ಲ ಅವನು, ಅದಕ್ಕೋಸ್ಕರ ಅದು A ಇರುತ್ತೆ. ಅದಕ್ಕೆ ಬಿಟ್ಟರೆ ನೆಕ್ಸ್ಟು ಕೆಳಗಡೆ ಏನು ನಂಬರ್ ಇದೆಯಲ್ಲ, ಇದೆಲ್ಲ ಅವರು ಅಭ್ಯರ್ಥಿಗಳು ತಗೊಂಡು ಅವ್ರದ್ದು ಏನು ಮಾರ್ಕ್ಸ್ ತೊಗೊಂಡಿದ್ದಾರೆ ಫಸ್ಟ್ ಪೇಪರಲ್ಲಿ ಆ ಮಾರ್ಕ್ಸ್ ಇರುತ್ತೆ. ಇಲ್ಲಿ A1 A2 ಅಂತೇಳಿದೆಯಲ್ಲ, ಅವ್ರದ್ದು ಕ್ವಶನ್ ಬುಕ್ಲೆಟು, ಕ್ವಶನ್ ಪೇಪರ್ ಏನು ಕೊಟ್ಟಿರ್ತಾರಲ್ಲ ಅದು ಬುಕ್ಲೆಟ್ ನಂಬರು. ಆಮೇಲೆ ಇಲ್ಲಿ ಸೆಕೆಂಡ್ ಪೇಪರ್ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತೇಳಿ ಇರುತ್ತೆ. ಆಮೇಲೆ ಇಲ್ಲಿ ಮುಂದೆ A1 A2 ಇದೆಯಲ್ಲ, ಕ್ವಶನ್ ಪೇಪರ್ 2ಗೆ ಯಾವ್ದು ಬಂದಿತ್ತು ಅವರಿಗೆ ಅಂಥೇಳಿ ಈ ಥರ ಡೀಟೇಲ್ ಆಗಿದೆ. ನೀವು ನೋಡ್ಕೋಬೋದು. ಹೀಗೆ ಎಲ್ಲ ಅಭ್ಯರ್ಥಿಗಳು ಅವರು ಡೀಟೇಲಾಗಿ ನೋಡ್ಕೋಬೋದು. ವೈಯಕ್ತಿಕ ಇನ್ನೂ ಸಪ್ರೇಟಾಗಿ ಬೇಕು ಅಂತಂದರೆ ಅದು ಕೂಡ ಇದೆ. ನಿಮ್ಮದು ನಂಬರ್ ಹಾಕಿ ನೀವು ವೈಯಕ್ತಿಕವಾದ ಮಾರ್ಕ್ಸ್ ಕಾರ್ಡ್ ಕೂಡ ನೋಡ್ಕೋಬೋದು. ಇದರಲ್ಲಿ ಕೂಡ ನೀವು ನೋಡ್ಕೋಬೋದು. ನಿಮ್ಗೆ ಅಲ್ಲಿ ನೋಡೋಕ್ಕೆ ಬಂದಿಲ್ಲ ಅಂದರೆ ಇಲ್ಲಿ ಕೂಡ ನೀವು ನೋಡ್ಕೋಬೋದು. ನೋಡಿ, ಡೀಟೇಲಾಗಿ ಇರುತ್ತೆ. ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ, ಹೈದರಾಬಾದ್ ಕರ್ನಾಟಕದವ್ರಿಗೆ ಎಷ್ಟು ನಿಂತಿತ್ತು, ನಮಗೆಷ್ಟು ನಿಂದಿರ್ಬೋದು, ಅಂದಾಜು ನೀವು ಲೆಕ್ಕ ಮಾಡ್ಕೊಳ್ಳೋಕ್ಕೆ ಒಂದು ಉಪಯೋಗ ಆಗುತ್ತೆ ಅಂತ ಹೇಳುತ್ತಾ. ನೋಡಿ, ನನ್ನ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಮಾಹಿತಿ ನನ್ನ ಚಾನಲಲ್ಲಿ ಸಿಗುತ್ತೆ. ನೋಡ್ಬೋದು ಸ್ನೇಹಿತರೆ, ಒಂದು ಪೇಜ್ ನಾನು ತೋರಿಸಿದ್ದೀನಿ. ಟೋಟಲ್ 645 ಪೇಜ್ ಇದೆ. ಅದರಿಂದ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರು ಕೂಡ ನೋಡ್ಕೊಳ್ಳಿ, ಅವ್ರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.